ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ನೋಡ್ರಿ ಇದು ಮುದೋಳ ಹೊಳಿ ಇದು ಎಷ್ಟ್ ಚಂದ ನೋಡ್ರಿ. ಮೀನ್ ಇಡತಾರ. ಟ್ರಾವೆಲಿಂಗ್ ಮಾಡ್ಕೊಂತ ಅಂತೂ ಇಂತೂ ನಾವು ಮುದೋಳ ಬಂದಿವ್ರಿ. ಈಗ ಮುದೋಳಿಂದ ಜಮಖಂಡಿಂದ ಬಿಜಾಪುರ್. ಬರ್ರಿ ಸತತವಾಗಿ ನಮ್ ಜೋಡಿ ಒಂದ್ ಟೀಮ್ ಅಲ್ಲಿ ಕೆಲಸ ಮಾಡ್ತಿರುವಂತ ಸಂಜು ಚಾಲಿಕಟ್ಟಿ ಅವ್ರ ಬಗ್ಗೆ ನೀವು ಅವ್ರು ಹೆಂಗ್ ಬಂದ್ರು ಫೀಲ್ಡ್ಗೆಲ್ಲ ಕೇಳೋದ್ ನಿಮ್ಗೆ ಬಹಳ ಅಪೇಕ್ಷೆ ಇರ್ಬೇಕು. ಹೆಂಗ್ ಬಂದ್ರು, ಇವ್ರ ವ್ಯಕ್ತಿ ಹೆಂಗ ಏನಿಲ್ಲ ಅಂತಂದು ಬರ್ರಿ ಅವ್ರ ಬಗ್ಗೆನೂ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ ರೀ ಸಂಜು ಸರ್ ಅವ್ರೆ, ಸಂಜು ಚಾಲಿಕಟ್ಟಿ ಅವ್ರೆ. ನಮಸ್ಕಾರ ರೀ. ನಿಮ್ಗೂ ನಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಳ್ರಿ, ನಿಮ್ಗ ಕಲಾರಂಗ ಹೆಂಗಿತ್ತು, ನೀವ್ ಫೀಲ್ಡಿಗೆ ಹೆಂಗ್ ಬಂದ್ರಿ, ನಿಮ್ಮ ಅನುಭವ ಹೆಂಗಿತ್ತು ಒಂಚೂರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಂಚ್ಕೋರಿ. ನಾವು ಫಸ್ಟ್ ಫೀಲ್ಡಿಗೆ ಬಂದಿದ್ದೆ ಅಂತಂದ್ರೆ ಫಸ್ಟ್ ಪರಿಚಯ ಆಗಿದ್ದ ಸಂಜು ಬಸೆ ಅವರು. ಸಂಜು ಬಸೆ ಅವ್ರದ್ದು ಮೊದಲ ಬ್ಯಾಂಡ್ ಕಂಪ್ನಿ ಇತ್ತು. ಆ ಬ್ಯಾಂಡ್ ಕಂಪ್ನಿ ಒಳಗ ನಾನು ಸಿಂಗಿಂಗ್ ಮಾಡ್ತಿದ್ದೆ. ಅವ್ರದ್ದು ನಮ್ದು ಒಡನಾಟ ಹಂಗ ಸ್ವಲ್ಪ ನಡೀತು. ಆಮೇಲೆ ಅವರು ಕಾಮಿಡಿ ಕಿಲಾಡಿ ಅನ್ನುವಂತ ಶೋಗೆ ಹೋದ್ರು. ಬಟ್ ಅವ್ರು ಅಲ್ಲಿ ಹೋಗೋಣ ನಾನು ಫ್ರೀ ಆಗಿಬಿಟ್ಟೆ. ಅವಾಗ ಯಲ್ಲೇಶ್ ಕುಮಾರ್ ಅವ್ರು ಭೇಟಿಯಾಗಿ ಮೊದಲ ಸಂಜೆ ಅವರೆಲ್ಲ ಆರ್ಕೆಸ್ಟ್ರಾ ವೇದಿಕೆ ಒಳ್ಳೆ ಚಿಂಟು ಟಿವಿ ಅನ್ನುವಂತ ಒಂದು ಶೋ ತೋರಿಸ್ಕೊಟ್ಟಿದ್ರು. ಆಮೇಲೆ ಯಲ್ಲೇಶ್ ಕುಮಾರ್ ಅವ್ರು ಬಂದು ಆ ವೇದಿಕೆಗಳನ್ನ ಸ್ವಲ್ಪ ಕಂಟಿನ್ಯೂಸ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಸ್ವಲ್ಪ ಸಂಜು ನಮ್ಮ ನಡು ಗ್ಯಾಪ್ ಆಯ್ತ. ಆಮೇಲೆ ಮತ್ತೆ ಸಂಜು ಅವ್ರ ಒಂದು ಕೈ ಹಿಡಿದ್ರ ಇವಾಗ ಅವ್ರ ಜೊತೆ ಕಾರ್ಯಕ್ರಮ ಮಾಡ್ಕೊಂತ ಬಂದೇನಿ. ಅದಕ್ಕಿಂತ ಮೊದಲು ಯಲ್ಲೇಶ್ ಕುಮಾರ್ ಅವ್ರ ಜೊತೆ ಕಾರ್ಯಕ್ರಮ ಹೋಗುವಾಗ ಸ್ಟಾರ್ ಸುವರ್ಣ ಕಾಮಿಡಿ ಗ್ಯಾಂಗ್ಸ್ ಅನ್ನುವಂತ ಶೋಗ ಆಡಿಷನ್ ಕೊಟ್ನಿ. ಅಲ್ಲಿ ಸೆಲೆಕ್ಟ್ ಆಯ್ತು. ಅಲ್ಲಿ ಒಂದ್ 4 ತಿಂಗಳ ಶೋ ಮಾಡ್ಕೊಂಡು ಹೋದ್ವಿ. ಆಮೇಲೆ ಸಂಜೆ ಅವ್ರ ಭೇಟಿ ಆಗಿತ್ತು. ಇವಾಗ ಅವ್ರ ಕೂಡ ಒಂದು ಕಾರ್ಯಕ್ರಮ ಮಾಡ್ಕೊಂತ ಹೊಂಟೇನಿ. ಈಗ ಸ್ವಲ್ಪ ಏನೋ ಹೆಸರು ಆಯ್ತು ನಂದಂತ ಅನ್ಸಾತೈತಿ. ಮತ್ ನಿಮ್ಗ ನಮ್ ಜೋಡಿ ಕಾರ್ಯಕ್ರಮ ಮಾಡಾತೀರಿ, ನಿಮ್ಗೆ ಏನ್ ಅನಿಸ್ತೈತಿ? ಬಟ್ ಮೊದಲು ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ನನಗ ಬಾಳ ಖುಷಿ ಅನ್ಸಾತೈತಿ. ಯಾಕಂದ್ರ ಮೊದಲ ಜುಗುಲ್ ಬಂದಿ ಮಾಡ್ಕೊಂತ ಬಂದಿವಿ. ಅದಕ್ಕಿಂತ ಮೊದಲು ಸ್ವಲ್ಪ ಸ್ಟ್ಯಾಂಡ್ ಅಪ್ ಏನೋ ಮಾಡ್ತಿದ್ವಿ. ಅವಾಗೇನ್ ನನಗ ಅಷ್ಟೊಂದು ಖುಷಿ ಆಗ್ಲಿಲ್ಲ. ಮೊದಲು ಜುಗುಲ್ ಬಂದಿ ಮಾಡಿದ್ವಿ, ಬಟ್ ಅದು ಅಷ್ಟೊಂದು ನನಗೇನು ಅನ್ಸಲ್ಲ. ಈಗ ಒಂದು ಸ್ಕಿಟ್ ಅಂತ ಹೇಳಿ ಮಾಡತ್ತೀವಲ್ಲ 3 ಜನ ಸೇರಿ. ಬಟ್ ಈಗ ಏನೋ ನನಗೆ ಭಾಳ ಖುಷಿ ಆಗತೈತಿ. ಭಾಳ ಇಂಪ್ರೂವ್ ಆಗಿನಂತೂ ಅನ್ಸಾತೈತಿ. ಮತ್ತ ನಿಮ್ಮ ಅಭಿಮಾನಿಗಳಿಗೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸಂಜು ಬಸ್ ಅವ್ರನ್ನ ಹೆಂಗ್ ಯಾವ ತರ ಬೆಳೆಸಿಲ್ಲ ಅಂದ್ರೆ ನಾವು ಇಷ್ಟ ಇದೀನಿ, ಅವ್ರು ಇಷ್ಟ ಅದಾರ. ಅದಕ್ಕಾಗಿ ನಾನು ಸ್ವಲ್ಪ ಅದ ತರ ಬೆಳೆಸ್ರಿ ಹಾರೈಸ್ರಿ ಅಂತ ತಿಳ್ಕೊತೀವಿ. ಯಾವಾಗಲೂ ಕಲಾಭಿಮಾನಿಗಳ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ. ನಿಮ್ದೇನ ಸಿಗ್ನೇಚರ್ ಏನಾರು ಇದ್ರೆ ಡೈಲಾಗ್ ಅಥವಾ ಏನಾದ್ರು ಸಿಂಗಿಂಗ್ ಅಂತಿದ್ರ ಒಂದೆರಡು ನುಡಿ ಹೇಳ್ರಲ್ಲ. ಸಿಗ್ನೇಚರ್ ಡೈಲಾಗ್ ಅಂತಂದ್ರ ಯಾವ್ದಾದ್ರು ಒಂದು ಪಾಪ್ಯುಲರ್. ಯಾವ್ದಾದ್ರು ಅಂದ್ರ ಒಂದ್ ಟ್ರೋಲ್ ಆಗೈತ್ರಿ ಡೈಲಾಗ. ಸಂಜು ಅವ್ರ ಯಬಸ್ರಿ ಅಂತಾರ. ನಾ ಏನಂದ ಹುರುಪ್ ಯಬಸ ಹುರುಪ್ ಅಂತ ಅದೊಂದು ಏನೋ ಬಾಳ ಟ್ರೋಲ್ ಆಗೈತಿ. ಒಟ್ಟ ಯಬಸ್ಕೊತಾರ ಇರ್ರಿ. ಧನ್ಯವಾದಗಳು. ಎಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಂದೆ ಅಷ್ಟ ಹೇಳಿದ್ರೆ ಇವ್ರದ ಒಂದು ಎಪಿಸೋಡ್ ಮಾಡ್ತೀನಿ. ಇವ್ರದೆಲ್ಲ ಭಾಳ ಅದಾವ, ಅವನ್ನೆಲ್ಲ ನಿಮ್ಗೆ ಒಂದು ಎಪಿಸೋಡ್ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಕೆಳಗೆ ದಿನಗಳ ನಂತರ ಅಂತಂದು. ನೋಡ್ರಿ, ಇನ್ನು ಬಿಜಾಪುರ್ ಕಡೆ ಹೋಗೋಣ. ನೋಡ್ರಿ, ಇನ್ನೊಂದು ಏನ್ ವಿಷಯಪ್ಪ ಅಂತಂದ್ರಿ, ಬಿಜಾಪುರದಾಗ ನಮ್ಮ ಅಕ್ಕ ಇರ್ತಾಳ. ಆಕಿಗೆ ನಾ ಬರ್ತೀನಿ ಅಂತಂದು ಹೇಳಿಲ್ಲ. ಅದಕ್ಕೆ ಈಗ ಆಕಿ ಸರ್ಪ್ರೈಸ್ ಕೊಡ್ತೀನಿ. ಆಕಿ ಹೆಂಗ್ ಸರ್ಪ್ರೈಸ್ ಆಗ್ತಾವ ಅಂತ ನೀವು ನೋಡೋದ್ರಿ. ಬರ್ರಿ ಎಲ್ರು ಒಂದ್ ಹಂಗ ನಾವ್ ಹೆಂಗ್ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದೆ. ಈಗ ನಾವೆಲ್ಲ ಸರಿಗಮಪ ಮಾಡೋಣ. ರೆಡಿ? ಸರಿ ಗ ಮ ಪ ದ ನಿ ಸ. ಶಿವಣ್ಣ ಸಾದ ಹಾಡ್ಬೇಕು. ಸರಿಗಮ ಸಂಗೀತವ ಹಾಡಿದೆ, ಸರಿಗಮ ಸಂಗೀತವ ಹಾಡಿದೆ. ನಿನಗ ದೇವರು ವರುವನ್ನು ಕೊಟ್ರೆ ನಾನು ಪಾದ ಯಾವ್ದು ಬರುತ್ತೆ? ಪಾದಾಗ ಪಾಸ್ ಅಂತ ಹೇಳಿದ. ವಾಸಂತಿ ನನ್ನದ ತೋಟಕ್ಕೆ ಬರ್ತೀಯಾ ಬರ್ತೀಯಾ. ಯಾ ಅಣ್ಣ ನಿಂದ ಸಂಜೆ ಆಮೇಲೆ ಆಡ್ದ. ಯಾ
ಯಾರಿಟ್ಟರೆ ಚುಕ್ಕಿ ಯಾಗಿಟ್ಟರೆ ಚುಕ್ಕಿ ಕಮಾಂಡು ಡಾರ್ಲಿಂಗ್ ಅಯ್ಯೋ ಅಯ್ಯೋ. ಇದೇನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ನಿಂಗು ನಿಂಗು ಸಿಂಗ ಸಾಂಗು ಸಿಂಗು ಡೈಲಿ ಡಿಂಗ ಡಾಂಗು ಡಿಂಗು ಗು. ಗೂಗ್ಲಿ ಗೂಗ್ಲಿ. ಹೇಳ್ಕೊಡೋದಿಲ್ಲ. ಅಣ್ಣ ಹೇಳಿ ಹೊಡಿತಿದ್ರು. ಗೂಗ್ಲಿನ್. ನನ್ನ ಹೆಸರೇ ಕೇಳಿ ಗೂಗ್ಲಿ ನಾ ಏನ್ ಮಾಡ್ಲಿ ಗೂಗ್ಲಿ ಲಿ. ಏನ್ ಮಾಡ್ಲಿ ಲ. ಲಾಲಿಸುವಾಲಿ ಹಾಡನ್ನ ಲಾಲಿ ನನ್ನ ಸಲವೀಗ ಶಬ್ದದ ಲಾಲಿ ಲಿಲಿ ಒಳಗ ಲಾಲಿ ಬೇಕಾದ ಲಂಗ ದೌಣ್ಯಾಗ ಮಸ್ತ ಕನ್ನ ಲಾವಣ್ಯ ನೀವು ಅಂದ್ರ ಕೊಡ್ತೀನಿ ನಂಗ ದೌಡ್ಯಾಗ ಮಸ್ತ ಕಾತಿ ಲಾವಣ್ಯ ವಸಿಪೋ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಪುಣ್ಯ ಇದು ಹಾಡಿದವ್ರು ಇವತ್ತು ಇದು ಹಾಡು ಕೇಳಿದ್ರ ಕಂಗಾಲ. ಬಾಳವನ್ನ ಹಾಡ ನಮ್ಮ ಸ್ಪರ್ಶ ಬರೋ ರಾತ್ರಿ ಹಾಡಿದಾರ ಅದೇ ಹಾಡಕ್ ಬರೋ ನಮಗ ಮತ್ತ ಏನ್ ಮತ್ತ ಪುಣ್ಯ ನವಿಲೆ ಪಂಚರಂಗಿ ನವಿಲೆ ಕುಡಿಸು ನವಿಲೆ ನನ್ನ ಎದೆಯ ವಾಜಿ ವಾಜಿ ಚಿ ಚಾಚಿ ನೀನ್ ಆಮೇಲಪ್ಪ ನೀ ಚೀಟಿ ದಾಟಿದ್ಮ್ಯಾಗ ನೀವ್ ಹಾಡು ಅಂತ್ರಿ ಸಂಜು ಅವ್ರೆ. ಓಕೆ ನೋಡ್ರಿ ನಾವ್ ಬಿಜಾಪುರ್ ಬಂದೇ ಬಿಟ್ವಿ ತಡಕ್ಕಿಲ್ದೆ ಹಾಡು ಹಾಡ್ಕೊಂತ ಬಿಜಾಪುರ್ ಬಂದ್ಬಿಟ್ವಿ. ಹೇಳ್ಕೊಡುವಂತಿಲ್ಲ ಯಾರು ಪಾಸ ನಾ ಚಲುವೆ ನೀನು ನಕ್ಕರೆ ನನ್ನ ಬಾಳು ಸಕ್ಕರೆ ನಿನ್ನ ಬಿಟ್ಟಿರಲಾರೇನು ಸಂಜು ಚೀಟಿಂಗ್ ಮಾಡತ್ತೀನಿ ಕೊಂಟು ಹೋದ ಗೆಳತಿ ನೀನು ನೀನು ಹೆಂಗಿದೆಯಾ ಮಾಡಿದೆಯಾ ನಿಮ್ಮ ಮನೆಯ ಬಾಗಿಲಲ್ಲಿ ಚಂದನ ಬೆಳಕಿದೆಯಾ ಹರಿನಾಯಿ ಬೆಳಕಿದೆಯಾ ಯಾರು ನೀನು ರಜಾ ಹೂವೆ ಯಾರಿ ನೀನು ಮಲ್ಲಿಗೆ ಹೂವೆ ಕೇಳೆ ಹೋ ಚಲುವೆ ಚಲುವೆ ನಾವು ಸಂಜು ಅವರೇ ಆಗ್ಲೇ ಆಡತ್ತಿರಲ್ಲ ಈಗ ಹಾಡ್ರಿ. ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುವಾರ ನೆನೆಯಮ್ಮ ನಂಗ ಅಣ್ಣನ್ ಮಾ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಯಾ ಯಮ್ಮು ಯಮ್ಮು ನೋಡ್ದೆ ನೋಡ್ದೆ ಚಿಂತ ಚಿಂತ ಯಮ್ಮು ಯಮ್ಮು ನೋಡ್ದೆ ನೋಡ್ದೆ ನೋಡುವಾಗಲ್ಲ ನಾ ನೋಡ್ದೆ ನಾ ತಿಂತ ತಿಂತ ತಿಂತಕ್ ತಾನ ಅಲ್ಲ ಮತ್ತೆ ತಾ ಇಲ್ಲನ ತವರಲ್ಲಿ ತಂಗಿಯಮ್ಮ ನಗುತ್ತಾಳೆ ನಗುತ್ತಾಳೆ ಗುಡ್ಡು ಸೋಳಮ್ಮ ನಗುತ್ತಾಳೆ ನಗುತ್ತಾಳೆ ಲೇ ಲೇ ಸಂಜೋರೆ ಲೇ ಮಾವನ ಮಗಳೇ ಲೇ 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 ನಿಮ್ಮ ಅಪ್ಪನ ಮಗನೇ ಲೇ 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 ನಿಮ್ಮ ಅಪ್ಪನ ಮಗಳೇ ಮತ್ತಲೇನ ಲಾವಣ್ ಹಾಡಿಲ್ಲ ಲಂಗಡ ಮೇಘ ಬತ್ತು ಮೇಘ ಮೇಘ ಬತ್ತು ಮೇಘ ಮೇಘ ಮಲರ ಮೇಘ ಮೇಘ ನಿಲಿಯ ಮೇಘ ಇರುಳು ಸುರಿದು ಬೆಳಕು ಹರಿದು ಕನಸು ಜಿಗಿತು ಸರಿಗಮಪ ಪದನಿ ಸಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಬೆಳಕು ಬಂಗಾರಪ್ಪ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡುವುದನ್ನು ಮತ್ತ ನಾವಂತ ನಾ ಇರುವುದು ನಿಮಗಾಗಿ ನಾನಿರುವುದು ನಿಮಗಾಗಿ ಕಣ್ಣೀರೇಕೆ ಹಾಯಾಗಿ ಮತ್ತೆ ಗಾಗಿ ಬಂದೈತೆ ಗಾಗಿ ಗಾಳ್ಬೇಕಲ್ಲ ಗುಂಗ ಹಿಡ್ಚಾಳ ಹುಡುಗಿ ತಲಿಯ ಕಿಡ್ಚಾಳ ಗುಂಗ ಹಿಡ್ಚಾಳ ಹುಡುಗಿ ತಲಿಯ ಕಿಡ್ಚಾಳ ಗುಂಗ ಹಿಡ್ಚಾಳ ಹುಡುಗಿ ತಲಿಯ ಕಿಡ್ಚಾಳ ಏನ ಇವಳ ಬಣ್ಣ ಕೆಂಪು ಟೊಮೆಟೆ ಅನ್ನ ಏನ ಇವಳ
ವಯಸ್ಸಾಗ್ಯಾರ? ನನಗ ಹಾ. 24. 24. ನೀವು ಬಿಸಿ ಮೇಲೆ ದಾಡಾಡ್ತೀವಿ. ಬರೇ ಯೂಟ್ಯೂಬ್ನಾಗ ಏನ್ ನೋಡ್ತಾರಪ್ಪ ಅಂದ್ರೆ ಅವ ಇಂತ ಆಡೋಗ್ತಾರ ಬಿಡಿಸಾಳ ಯಾವ್ದು ಬೇಕಾ? ಏನಪ್ಪ, ನಮ್ಮ ವಯಸ್ಸಿಗೆ ತಕ್ಕ ಹಾಡಕನ. ಯಾವ್ದು ಕೀರ್ತಿ ಚಿಕ್ಕದಾದ್ರು ಏನ? ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಹಂಗಲ್ಲ. ಹಾ ಹಾ ನೀವು ಹಂಗ ಇರ್ರಿ. ಹಂಗ ಹಿಡಿಸಿ ಅಲ್ಲ ಅಲ್ಲ ಬಂದೋಡ. ಲಾ ಮಾಡ್ಬೋದ? ಇಳಿ, ಇಳಿ. ಲಾವಣ್ಯ ಕೈ ಕಟ್ಬಿಟ್ಟ. ಲಾವಣ್ಯ ಕೈ ಕೊಟ್ಟಳು. ಲಾವಣ್ಯ ಕೈ ಕೊಟ್ಟಳು ಮೇಲೆ ಬಿಟ್ಕೊಟ್ಬಿಟ್ಟ. ಟಾರಿ ಸಂಜೋರ ಆಟ. ಅವ್ರೊಳಗೆ ಹೇಳಾರಲ್ಲ ಆಗ್ಲಿ ಅದಕ್ಕೆ ಮೂರ್ತಿ ಕೈ ನೋಡ್ರಿ ಎಷ್ಟು ಚಂದ ಹಾಡ್ತೀವಿ ಅದ್ರ ಕಮೆಂಟ್ ಹೇಳಿ. ಹೇಳ್ಕೊಡಂಗಿಲ್ಲ ಮತ್ತೆ. ರಾಜ 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 ಎಲ್ಲಿಂದ ನನ್ನ ರಾಜ ರಘುವೀರ ಯಾರು ಇಲ್ಲ ಮುಂದೆ ಮುಂದೆ ಇವನ ಮುಂದೆ ಕರ್ಮಕ್ಕ ಜಗಳ ನಡೆದೈತಿ. ಕರ್ಮದ ಮ್ಯಾಲ್ ಹೋಗಿ ಕರ್ಮ ಕುಂತೈತಿ. ಇಷ್ಟ ತನಕ ನೋಡಿದ್ರಲ್ರಿ ನಮ್ಮ ತರ್ಲೆ ತುಂಟಾಟ ಎಲ್ಲವನ್ನ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ ಇನ್ನು ಮುಂದಿನ ಎಪಿಸೋಡ್ ಅತಿ ಶೀಘ್ರದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ್ರಿ ಮುಂದಿನ ವಿಡಿಯೋದಲ್ಲಿ.